ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆಗೆ ನಾಳೆ ಮತದಾನ ನಡೆಯುತ್ತೆ. ನವನಗರದ ಕಾಲೇಜಿನಲ್ಲಿ ಸಿದ್ಧತೆ ನಡೀತಾ ಇದೆ ಹಾಗೂ ಮಾಸ್ಟರಿಂಗ್ ಕಾರ್ಯ ಕೂಡ ಮುಂದುವರೆದಿದೆ. ಮತಗಟ್ಟೆಗಳಿಗೆ ನಿಯೋಜಿಸಿರುವಂತಹ ಸಿಬ್ಬಂದಿ ಆಗಮಿಸುತ್ತಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆ ನಾಳೆ ಮತದಾನ ನಡೆಯುವಂತದ್ದು. ನವನಗರದ ಕಾಲೇಜಿನಲ್ಲಿ ಸಿದ್ಧತೆ ನಡೀತಾ ಇದೆ. ಮತಗಟ್ಟೆಗಳಿಗೆ ಏನೇನೆಲ್ಲ ಸಿದ್ಧತೆಗಳನ್ನ ಸಿಬ್ಬಂದಿಗಳನ್ನ ಅಲ್ಲಿಗೆ ನಿಯೋಜಿಸಲಾಗಿದೆ. ನವನಗರದ ಕಾಲೇಜಿನಲ್ಲಿ ಸಿಬ್ಬಂದಿಗಳು ಆಲ್ರೆಡಿ ಆಗಮಿಸಿದ್ದಾರೆ. ನಿಯೋಜಿಸಿರುವಂತಹ ಸಿಬ್ಬಂದಿಗಳು, ಮತಗಟ್ಟೆ ಅಧಿಕಾರಿಗಳು, ಸಿಬ್ಬಂದಿಗಳಿಂದ ಮಾಸ್ಟರಿಂಗ್ ಕಾರ್ಯ ಕೂಡ ನಡೀತಾ ಇದೆ. ಮತಗಟ್ಟೆಯ ಕೇಂದ್ರಗಳಿಗೆ 1564 ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 332 ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ. 322 ಮತಗಟ್ಟೆ ಅಧಿಕಾರಿಗಳು ಜೊತೆಗೆ ಸಹಾಯ ಅಧಿಕಾರಿಗಳು, 1500 ಮತದಾನ ಸಹಾಯಕ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚುವರಿ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಮತಗಟ್ಟೆಗಳಿಗೆ ತೆರಳುವಂತ ಬಸ್ ಹಾಗೆಯೇ ಕ್ರೂಸರ್ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾಳೆ 9 ಜನ ಮತದಾನ ದಿನವಾಗಿರ್ತದೆ. ಇವತ್ತು ಒಂದು ಮಸ್ಟರಿಂಗ್ ಸೆಂಟ್ರಿಗೆ ಟೋಟಲ್ 322 ಪೋಲಿಂಗ್ ಸ್ಟೇಷನ್ 1564 ಪೋಲಿಂಗ್ ಸ್ಟಾಫ್ ಇದ್ದಾರೆ. ಅದರಲ್ಲಿ PRO ಬಂತು, APRO ಬಂತು, ಪೋಲಿಂಗ್ ಆಫೀಸರ್. ಅದೇ ರೀತಿ ಮೈಕ್ರೋ ಅಬ್ಸರ್ವರ್ಸ್ ಕೂಡ ಎಲ್ಲೆಲ್ಲಿ ಸೂಕ್ಷ್ಮ ಈ ಥರ ನಾವು ಗುರುತಿಸಿದ್ವಲ್ಲ ಅಲ್ಲಿ ಕೂಡ 59 ಜನನ ನಾವು ನೇಮಿಸಿದ್ದೀವಿ. ಈಗಾಗಲೇ ಎಲ್ಲರೂ ಈಗ ಇದು ತರಬೇತಿ ಕೊಡಬೇಕಾಗತ್ತೆ. ಇವಾಗ ಬ್ರೀಫಿಂಗ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಅವ್ರದ್ದು ಮಾರ್ಗದರ್ಶನ ಇದೆಲ್ಲ ಚುನಾವಣಾ ಆಯೋಗದ್ದು ಅದರಂತೆ ಅವ್ರಿಗೆ ಗಮನಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಂತೆ ನಾವು ವೆಹಿಕಲ್ಸ್ ಕೂಡ ಅರೇಂಜ್ ಮಾಡಿಸಿದ್ದೆವು. ಬಸ್ಸು ಎಲ್ಲೆಲ್ಲಿ ದೂರ ಚಿಕ್ಕ ರೋಡಲ್ಲಿ ಅಲ್ಲಿ ಚಿಕ್ಕ ವಾಹನಗಳು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸರಿ, ಕಳೆದ ಬಾರಿ ಕೆಲವೊಂದು ಕಡೆ ಗಲಾಟೆಗಳಿದ್ದು ಅಂತಲ್ಲಿ ಏನಾದರೂ ಹೆಚ್ಚಿನ ಭದ್ರತೆ ಆಗಲಿ ಇದಾಗಲಿ? ಇವಾಗ ನಾವು ಕ್ರಿಟಿಕಲ್ ಲೆವೆಲ್ ಪೊಲೀಸ್ ಸ್ಟೇಷನ್ ಗುರುತಿಸಿರ್ತು, ಅದನ್ನು ನಾವು ಇಲ್ಲಿ ಆಯೋಗದ ಪ್ರಕಾರ ಡಿಸ್ಕಸ್ ಮಾಡಲಿಕ್ಕಾಗಲ್ಲ. ಅಲ್ಲೆಲ್ಲ ಸೂಕ್ತ ಭದ್ರತೆ CAPF ಟೀಮ್ ಇದೆ, ಆದರೂ ಕೂಡ ಸೂಕ್ತ ಭದ್ರತೆ ಒದಗಿಸಲಿಕ್ಕೆ ಎಲ್ಲ ಕ್ರಮಗಳು. ಅದು ಒಂದು ಇದರ ಪ್ರಕಾರ ಡಿಸ್ಕಸ್ ಮಾಡ್ಲಿಕ್ಕೆ ಬರಲ್ಲ ಸರ್. ಈ ಮತಯಂತ್ರಗಳು ಏನಾದ್ರು ದೋಷ ಬಂದ್ರೆ ಇಮಿಡಿಯೇಟ್ಲಿ ಅದನ್ನ ಮಾಡ್ಲಿಕ್ಕೂ ಕೂಡ ನಮ್ಮ ಸೆಂಟ್ರಲ್ ಆಫೀಸರ್ ಇರ್ತಾರೆ. ಅವ್ರ ಜೊತೆ ಎಕ್ಸ್ಟ್ರಾ ಇರುತ್ತೆ. ಇಮಿಡಿಯೇಟ್ ಆಗಿ ವಿದಿನ್ ಹಾಫ್ ಆನ್ ಅವರ್ ಮತ್ತೆ ಮತದಾನಗಳು ಏನೋ ಹೇಳಿದಾರಲ್ಲ ಅದು ಆದಾಗ ನಮ್ಮ ECL ಇಂಜಿನಿಯರ್ಸ್ ಕೂಡ ಇರ್ತಾರೆ. ಇಮಿಡಿಯೇಟ್ ಆಗಿ ಆ ಥರದ್ದು ಏನಾರ ಆ ಥರ ಬಂದಿದ್ದು ಈಗಾಗಲೇ ಒಂದನೇ ಸರ್ತಿನೂ ಇಂಜಿನಿಯರ್ಸ್ ಚೆಕ್ ಮಾಡಿದ್ರು. ಮೊನ್ನೆ ಕಮಿಷನಿಂಗ್ ಮಾಡೋದು ಕೂಡ ಮತದಾನ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ಇದು ಮಾಡಿರ್ತಾರೆ. ಅದ್ಯಾಗೂ ಕೂಡ ಏನಾರ ರೀತಿಯ ಸಣ್ಣ ಬಂದಲ್ಲಿ ತಕ್ಷಣ